ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ರಾಜ್ಯದಲ್ಲಿ ಹುಚ್ಚು ಅಭಿಮಾನಕ್ಕೆ ಮತ್ತೊಂದು ದೊಡ್ಡ ದುರಂತ ಸಂಭವಿಸಿಬಿಟ್ಟಿದೆ. ಯಶ್ ಅವರ ಜನ್ಮದಿನದ ಪ್ರಯುಕ್ತ ಕಟ್ಔಟ್ ಕಟ್ಟೋಕೆ ಹೋಗಿದ್ದ ಯಶ್ ಅವರ 3 ಯುವ ಅಭಿಮಾನಿಗಳು ವಿದ್ಯುತ್ ತಗುಲಿ ಪ್ರಾಣ ಬಿಟ್ಟಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ಈ ಘಟನೆ ನಡೆದಿದೆ. ಇದರ ಬೆನ್ನಲ್ಲೇ ಯಶ್ ಅವರು ಘಟನಾ ಸ್ಥಳಕ್ಕೆ ಧಾವಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವರದಿಯಲ್ಲಿ ಆ ಘಟನೆ ಕುರಿತ ಒಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ಬನ್ನಿ. ಘಟನೆ ನಡೆದಿದ್ದು ಹೇಗೆ? ಸ್ನೇಹಿತರೆ, ಜನವರಿ 8ನೇ ತಾರೀಕು ಸ್ಯಾಂಡಲ್ವುಡ್ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಜನ್ಮದಿನ ಇದ್ದ ಕಾರಣ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಸುಮಾರು 10 ಜನರಿದ್ದ ಯಶ್ ಅಭಿಮಾನಿಗಳ ಗುಂಪು ಕಟೌಟ್ ನಿಲ್ಲಿಸ್ತಿದ್ರು. ಅದು ಕಬ್ಬಿಣದ ಕಟೌಟ್ ಅಂತ ಹೇಳಲಾಗ್ತಾ ಇದೆ. ಈ ಕಟೌಟ್ ಅನ್ನ ನಿಲ್ಲಿಸುವಾಗ ಮೇಲ್ಗಡೆ ಇದ್ದಂತ ವಿದ್ಯುತ್ ತಂತಿ ಇದಕ್ಕೆ ತಾಗಿದೆ. ಇದು ಕಟೌಟ್ ಹಿಡ್ಕೊಂಡಿದ್ದಂತ ಎಲ್ರಿಗೂ ತಾಗಿದ್ದು ಸ್ಥಳದಲ್ಲೇ 3 ಸಾವನ್ನಪ್ಪಿದ್ದಾರೆ. ಮೃತರನ್ನ ಸೂರಣಗಿ ಗ್ರಾಮದ ಹನುಮಂತ ಹರಿಜನ 21 ವರ್ಷ, ಮುರಳಿ ನಡುವಿನ ಮನಿ 20 ವರ್ಷ ಮತ್ತು ನವೀನ್ ಗಾಜಿ 19 ವರ್ಷ ಅಂತ ಗುರುತಿಸಲಾಗಿದೆ. ಘಟನೆಯಲ್ಲಿ ಮತ್ತೆ 3 ಜನ ಗಾಯಗೊಂಡಿದ್ರು. ಆ 3ರನ್ನ ಮಂಜುನಾಥ್ ಹರಿಜನ್, ಪ್ರಕಾಶ್ ಮ್ಯಾಗೇರಿ ಮತ್ತು ದೀಪಕ್ ಹರಿಜನ್ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅವರೆಲ್ಲರೂ ಕೂಡ ಈಗ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಅವರೀಗ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಬಹುತೇಕ ಚೇತರಿಸಿಕೊಂಡಿದ್ದಾರೆ ಅಂತ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಬ್ಯಾನರ್ ಹಾಕುವ ಮೊದಲು ಕೂಡ ಅಲ್ಲಿರೋ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು. ಆದರೆ ಸಂಭ್ರಮದಲ್ಲಿದ್ದ ಯುವಕರು ಅವರ ಮಾತಿಗೆ ನಿರ್ಲಕ್ಷ್ಯ ವಹಿಸಿದ್ರು. ಕೇವಲ ಒಂದೇ 1 ನಿಮಿಷದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಈ ದುರ್ಘಟನೆ ನಡೆದಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ. ಇನ್ನು ಮೃತ ಯುವಕರ ಬಗ್ಗೆ ಮಾತನಾಡಿದ ಕುಟುಂಬಸ್ಥರು, ಯಶ್ ಅಂದ್ರೆ ಅವ್ರಿಗೆ ಹುಚ್ಚು, ಅದಕ್ಕೆ ಯಶ್ ಬರ್ತ್ಡೇಗೆ ಅಂತ ಕಟೌಟ್ ಕಟ್ಟಬೇಕು ಅಂತ ಹೋಗಿದ್ರು. ಒಟ್ಟು 8 ಜನ ಇದ್ರು. ರಾತ್ರಿ ಊಟ ಮಾಡಿಕೊಂಡು ಅಪ್ಪ ಅಮ್ಮನಿಗೂ ಹೇಳ್ದೇನೆ ಹೋಗಿದ್ರು. 20 ಅಡಿ ಕಟೌಟ್ ಅನ್ನ ಮಾಡಿಸಿದ್ರು. ಅದಕ್ಕೆಲ್ಲ ಅವರವರೇ ದುಡ್ಡನ್ನು ಕೂಡ ಹಾಕೊಂಡಿದ್ರು. ಮೊದಲು ಕೇಕ್ ಆರ್ಡರ್ ಮಾಡಿದ್ರು, ಆಮೇಲೆ ಕಟೌಟ್ ಕೊಟ್ಟೋಕ್ ಹೋಗಿದ್ರು. ಆ ಟೈಮ್ನಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಶ್ ಭೇಟಿ. ಇನ್ನು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಯಶ್ ಅವರು ಈ ದುರ್ಘಟನೆ ನಡೀತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟವರ ಸ್ನೇಹಿತರು ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಊರಿಗೆ ಬರಬೇಕು, ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಬೇಕು ಅಂತ ಮನವಿ ಮಾಡಿದ್ರು. ಹೀಗಾಗಿ ತರಾತುರಿಯಲ್ಲಿ ಯಶ್ ಅವರು ಗೋವಾದಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಗದಗಕ್ಕೆ ಹೋಗಿದ್ದಾರೆ. ಮೃತರ ಮನೆಗೆ ಹೋಗಿ ಸಾಂತ್ವನ ಹೇಳುವಾಗ ಸ್ವತಃ ಯಶ್ ಅವರು ಕೂಡ ಭಾವುಕರಾಗಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಸಮಾಧಾನ ಹೇಳಿ ಘಟನೆ ಕುರಿತು ಮಾತನಾಡಿರುವ ಯಶ್ ಅವರು, ದಯವಿಟ್ಟು ಅಭಿಮಾನಿಗಳು ಯಾರೂ ಈ ರೀತಿ ಮಾಡಬೇಡಿ, ಕಟ್ಔಟ್ ನಿಲ್ಲಿಸಬೇಡಿ. ಈಗ ಆಗಿರೋ ಘಟನೆಗೆ ತೀವ್ರ ನೋವಾಗಿದೆ. ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇನ್ನು ಮುಂದೆ ಯಾರೂ ಕಟ್ಔಟ್ ನಿಲ್ಲಿಸಬೇಡಿ. ಮೃತರ ಕುಟುಂಬಕ್ಕೆ ಏನ್ ಬೇಕೋ ಆ ಸಹಾಯವನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಈ ರೀತಿ ಘಟನೆಗಳು ನಡೀತಾ ಇರೋದು ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ನನ್ ಮೇಲೆ ನನಗೆ ಅಸಹ್ಯ ಆಗುವಂತೆ ಮಾಡ್ತಾ ಇದೆ. ಬರ್ತ್ಡೇ ಅಂದ್ರೆ ಭಯ ಶುರುವಾಗಿದೆ. ಎಲ್ಲರೂ 20 ರಿಂದ 25 ವರ್ಷದ ಹುಡುಗರು. ಅವರ ಮನೆ ಪರಿಸ್ಥಿತಿ ಹೇಗಿರ್ಬೇಡ. ಬೈಕಲ್ಲಿ ಚೇಸ್ ಮಾಡಿ ಸೆಲ್ಫಿ ತಗೊಳ್ಳೋದು, ಈ ಕಟೌಟ್ ಹಾಕೋದು, ಯಾರು ಏನೂ ಮಾಡಬೇಡಿ, ನೀವಿರೋ ಕಡೆಯಿಂದಾನೇ ಆಶೀರ್ವಾದ ಮಾಡಿ ಅಂತ ಹೇಳಿದ್ದಾರೆ. ಇತ್ತ ಘಟನೆ ಬೆನ್ನಲ್ಲೇ ಮೃತರ ಕುಟುಂಬಕ್ಕೆ ಗದಗದ ಡಿಸಿ ವೈಶಾಲಿ ಅವರು ಸಾಂತ್ವನ ಹೇಳಿದ್ದಾರೆ. ಈ ಕಡೆ ಸಚಿವ HK ಪಾಟೀಲ್ ಪ್ರತಿಕ್ರಿಯಿಸಿ, ಸರ್ಕಾರದಿಂದ ಗಾಯಗೊಂಡವರಿಗೆ 50,000 ಮತ್ತು ಘಟನೆಯಲ್ಲಿ ಮೃತಪಟ್ಟವರಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಇತ್ತ ಸಿಎಂ ಕೂಡ ಪ್ರತಿಕ್ರಿಯಿಸಿ, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಚಿತ್ರನಟ ಯಶ್ ಜನ್ಮದಿನದ ಫ್ಲೆಕ್ಸ್ ಕಟ್ಟುವ ವೇಳೆ ವಿದ್ಯುತ್ ಪ್ರವಹಿಸಿ 3 ಯುವಕರು ಮೃತಪಟ್ಟ ಸುದ್ದಿ ತಿಳಿದು ಬೇಸರ ಆಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ದಾರೆ. ಬದುಕಿ ಬಾಳಬೇಕಿದ್ದ ಹುಡುಗರು ಹೀಗೆ ಅಚಾತುರ್ಯದಿಂದ ಸಾವಿಗೀಡಾಗಿದ್ದಾರೆ. ಅವರನ್ನ ನಂಬಿದ್ದ ಕುಟುಂಬ ಈಗ ಸಂಕಷ್ಟಕ್ಕೆ ಸಿಲುಕಿದ್ದು, ಆ ಕುಟುಂಬಗಳಿಗೆ ನೆರವಾಗುವ ದೃಷ್ಟಿಯಿಂದ ಮೃತ ದುರ್ದೈವಿಗಳಿಗೆ ತಲಾ 2 ಲಕ್ಷ ರೂಪಾಯಿಗಳ ಪರಿಹಾರ ನೀಡುವಂತೆ ಆದೇಶಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ನೆಚ್ಚಿನ ನಟರು ರಾಜಕಾರಣಿಗಳ ಹುಟ್ಟುಹಬ್ಬದ ದಿನ ಬ್ಯಾನರ್ ಪೋಸ್ಟರ್ ಕಟ್ಟುವಾಗ ಇಷ್ಟು ಎತ್ತರದಲ್ಲಿಯೇ ಕಟ್ಟಬೇಕು, ಹೀಗೆ ಇರಬೇಕು ಅಂತ ಸರ್ಕಾರ ನಿಯಮ ಹೊರಡಿಸಬೇಕು. ಅವರಿಗೋಸ್ಕರ ಪ್ರಾಣ ಕಳ್ಕೊಂಡ್ರೆ ಕುಟುಂಬದವರ ಕತೆ ಏನು? ಈ ಬಗ್ಗೆ ನಟರು ಕೂಡ ತಮ್ಮ ಅಭಿಮಾನಿಗಳಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದು ನಿಜ ಕೂಡ ಹೌದು. ಯಾಕಂದ್ರೆ ಇತ್ತೀಚೆಗೆ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾನೆ ಇದೆ. ನಟರಿಗೆ ಕಟ್ಔಟ್ ಕಟ್ತೀವಿ, ಹಾಲ್ ಹಾಕ್ತೀವಿ ಅಂತ ಹೇಳಿ ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ ಎಷ್ಟೋ ಉದಾಹರಣೆಗಳಿದೆ. ಕೆಲವೊಂದಿಷ್ಟು ಜನ ಪ್ರಾಣ ಕೂಡ ಕಳ್ಕೊಂಡ್ಬಿಡ್ತಾರೆ. 2021ರಲ್ಲಿ ಯಶ್ ಅವರ ಜನ್ಮದಿನದಂದು ಭೇಟಿ ಮಾಡಲಿಲ್ಲ ಅಂತ ಅವರ ಅಭಿಮಾನಿಯೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆಗ್ಲೂ ಕೂಡ ಯಶ್ ಅವರು ಈ ಬಗ್ಗೆ ಮಾತನಾಡಿ, ಅಪ್ಪ ಅಮ್ಮ ನಿಮ್ಮನ್ನ ಹೆತ್ತು ಹೊತ್ತು ಬೆಳೆಸಿರ್ತಾರೆ, ಈ ರೀತಿ ಹುಚ್ಚಾಟ ಮಾಡಬೇಡಿ ಅಂತ ಹೇಳಿದ್ರು. ಈಗ ಈ ವರ್ಷವೂ ಅವರ ಹುಟ್ಟುಹಬ್ಬದ ದಿನದಂದೇ ಅವರಿಗೆ ಈ ರೀತಿ ಆಗಿದೆ.
ಸ್ನೇಹಿತರೆ, ಇಲ್ಲಿ ನಟರ ಮೇಲೆ, ಅವರ ನಟನೆ ಮೇಲೆ ಅಭಿಮಾನ ಇರಬೇಕು. ಇದನ್ನ ಯಾರು ಕೂಡ ಬೇಡ ಅನ್ನೋದಿಲ್ಲ, ಆದ್ರೆ ಇದರಲ್ಲಿ ಎಚ್ಚರಿಕೆ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಈಗ ನೋಡಿ, 3 ಜನ ಬದುಕಿ ಬಾಳ್ಬೇಕಿದ್ದ ಯುವಕರು ಸಾವನ್ನಪ್ಪಿದ್ದಾರೆ. ಈಗ ಅವ್ರ ಮನೆ ಪರಿಸ್ಥಿತಿ ಏನು, ಅವರ ಮುಂದಿನ ಬದುಕೇನು? ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಕೊನೆ ತನಕ ಅವರ ದುಃಖ ಹಾಗೆ ಇರತ್ತೆ. ಅದರಲ್ಲೂ ಮೃತಪಟ್ಟ ಹನುಮಂತ ಅನ್ನೋ ಯುವಕ ಮನೆ ಕಟ್ಸೋಕೆ ಸಿದ್ಧತೆ ಮಾಡಿದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅವರ ಪರಿಸ್ಥಿತಿ ಏನಾಗಬೇಕು? ಸ್ನೇಹಿತರೆ, ಇಲ್ಲಿ ಕೇವಲ ಚಿತ್ರನಟರ ಅಭಿಮಾನಿಗಳು ಮಾತ್ರ ಅಂತಲ್ಲ, ಕ್ರೀಡಾಪಟುಗಳ ಅಭಿಮಾನಿಗಳು, ರಾಜಕೀಯ ನಾಯಕರ ಅಭಿಮಾನಿಗಳು ಕೂಡ ಇದೇ ರೀತಿ ಮಾಡಿ ಅನಾಹುತವನ್ನ ಸೃಷ್ಟಿ ಮಾಡಿಕೊಂಡ ಸಂದರ್ಭಗಳಿದೆ. ತಮ್ಮ ನಾಯಕರಿಗೋಸ್ಕರ ಹೊಡೆದಾಡೋದು, ಬೀದಿ ಬೀದಿಯಲ್ಲಿ ಜಗಳ ಮಾಡೋದು, ಹತ್ಯೆಗಳಿಗೆ ಮುಂದಾಗೋದು ಎಲ್ಲವನ್ನ ಮಾಡ್ತಾರೆ. ಖಂಡಿತ ಇದನ್ನ ಯಾರೂ ಕೂಡ ಅಭಿಮಾನ ಅನ್ನೋದಿಲ್ಲ. ಈ ರೀತಿಯ ಅಭಿಮಾನ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಯಾರಿಗ್ ಬಿಡಿ, ನೀವು ಯಾರಿಗೆ ಅಭಿಮಾನ ತೋರಿಸ್ತಿರೋ ಅವರಿಗೂ ಕೂಡ ಇಷ್ಟ ಆಗೋದಿಲ್ಲ. ಸ್ನೇಹಿತರೆ, ಇಲ್ಲಿ ಕ್ರೀಡಾಪಟುನೇ ಆಗಲಿ, ಸಿನಿಮಾ ನಟರೇ ಆಗಲಿ, ಅಥವಾ ರಾಜಕೀಯ ನಾಯಕ, ಸಾಮಾಜಿಕ ಹೋರಾಟಗಾರ, ನಿಮ್ಮ ರೋಲ್ ಮಾಡೆಲ್ ಯಾರೇ ಆಗಿರಲಿ, ಅವರ ಮೇಲೆ ನಿಮಗೆ ಗೌರವವಿದ್ರೆ, ಅವ್ರ ಮೇಲೆ ಅಭಿಮಾನ ಇದ್ರೆ ಸರಿಯಾದ ರೀತಿಯಲ್ಲಿ ಅದನ್ನ ಪ್ರದರ್ಶನ ಮಾಡಬೇಕು. ಒಂದ್ ವೇಳೆ ನೀವು ಅವರ ಪ್ರತಿಭೆಗೆ, ಸಾಧನೆಗೆ ಬೆಲೆ ಕೊಡೋದಿದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ. ಸಿನಿಮಾ ನಟ ಪ್ರೇರಣೆ ಅನ್ಸಿದ್ರೆ, ಅವರನ್ನ ಬೆಳೆಸಬೇಕು ಅಂತ ಅನ್ಸಿದ್ರೆ ಅವರ ಸಿನಿಮಾ ನೋಡಿ, ಅವರ ಸಿನಿಮಾದ ಕಂಟೆಂಟ್ ಪ್ರಚಾರ ಮಾಡಿ, ಆ ಮೂಲಕ ನಿಮ್ಮ ಅಭಿಮಾನ ತೋರಿಸಿ. ನೀವು ಕಟ್ಔಟ್ ಹಾಕ್ಲೇಬೇಕು ಅಂತ ಅನ್ಸಿದ್ರೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಆದ್ರೂ ವಹಿಸಿ. ಇನ್ನು ಕ್ರೀಡಾಪಟುಗಳಾದ್ರೂ ಕೂಡ ಅಷ್ಟೇ, ಅವರ ಒಳ್ಳೆತನವನ್ನ ರೂಢಿಸ್ಕೊಳ್ಳಿ. ಬಡತನದಿಂದ ಬಂದಂತವ್ರು ಬೇಕಾದಷ್ಟು ನಟರು, ಕ್ರೀಡಾಪಟುಗಳು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅದನ್ನ ನಿಮ್ ಜೀವನಕ್ಕೆ ತಗೊಳ್ಳಿ. ರಾಜಕೀಯ ನಾಯಕರಿದ್ರೆ ಅವರ ಪರ ಪ್ರಚಾರ ಮಾಡಿ, ಉತ್ತಮ ಹೋರಾಟಗಾರರಿದ್ರೆ ಅವರ ಕೈ ಹಿಡಿದು ಬೆಂಬಲಿಸಿ. ಆದ್ರೆ ಈ ಭರದಲ್ಲಿ, ಎಕ್ಸೈಟ್ಮೆಂಟ್ ಅಲ್ಲಿ ಪ್ರಾಣಕ್ಕೆ ಕುತ್ತು ತರೋ ಕೆಲಸ ಮಾತ್ರ ಖಂಡಿತ ಮಾಡ್ಕೋಬಾರ್ದು. ಈಗ ನೋಡಿ, ಮೃತ ಮುರಳಿ ಅನ್ನೋ ಯುವಕನ ತಂದೆ ತಾಯಿಗೆ ವಯಸ್ಸಾಗಿದೆ. ಅವರ ಮನೆಗೆ ಅವರೇ ದುಡ್ದು ಕೊಡ್ಬೇಕಿತ್ತು. ರಾತ್ರಿ ಊಟ ಮಾಡಿ ಹೋದ ಮಗ ಈಗ ಶವವಾಗಿದ್ದಾರೆ. ನವೀನ್ ಕೂಡ ಕೆಲಸ ಮಾಡ್ತಾ ಇದ್ರು, ಮನೆಗೆ ಆಧಾರ ಆಗಿದ್ರು ಅಂತ ಅವರ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವ್ರದೆಲ್ಲ ಪರಿಸ್ಥಿತಿ ಏನಾಗಬೇಕು? ನಿಜಕ್ಕೂ ಇಂಥ ಘಟನೆಗಳು ಮರುಕಳಿಸ್ತಾ ಇರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಇದರಿಂದ ಸಮಾಜಕ್ಕೂ ಕೂಡ ಒಳ್ಳೇದಾಗೋದಿಲ್ಲ, ಅವರನ್ನ ನಂಬಿರೋ ಕುಟುಂಬಕ್ಕೂ ಕೂಡ ಒಳ್ಳೇದಾಗೋದಿಲ್ಲ. ಅವರು ಪೂಜೆ ಮಾಡೋ ಸ್ಟಾರ್ಗಳ ಮನಸ್ಸಿನ ಮೇಲೂ, ಅವರ ಜೀವನದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಈಗ ನೋಡಿ, ಮೃತ ಯುವಕರ ಮನೆಗೆ ಹೋಗಿದ್ದ ಯಶ್ ಅವರು ಕೂಡ ಯುವಕರ ತಂದೆ ತಾಯಿ ಕಣ್ಣೀರ್ ನೋಡಿ ಭಾವುಕರಾಗಿದ್ದಾರೆ. ಹೀಗೆ ದುರಾಭಿಮಾನ ಅನ್ನೋದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಇಲ್ಲಿ ಈ ಯುವಕರು ಕಟ್ಔಟ್ ಅಷ್ಟೇ ನಿಲ್ಲಿಸಿದ್ರು ಕೂಡ ಅದನ್ನ ಎಚ್ಚರಿಕೆ ತಗೊಂಡು ಮಾಡಬೇಕಾದಂತ ಅಗತ್ಯ ಖಂಡಿತ ಇತ್ತು. ಇನ್ನು ವಿಪಕ್ಷ ನಾಯಕರು ಹೇಳಿದ ರೀತಿ ಇದಕ್ಕೆ ಒಂದು ಕಾನೂನಾದ್ರೂ ತರಲೇಬೇಕಾದಂತ ಒಂದು ಅವಶ್ಯಕತೆ ಇದೆ. ದಯವಿಟ್ಟು ನಿಮ್ಮ ಅಭಿಮಾನವನ್ನ ಪ್ರದರ್ಶನ ಮಾಡುವಾಗ ಇನ್ಮೇಲಾದ್ರೂ ನಿಮ್ಮ ಪ್ರಾಣದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಮೊದಲು ಯೋಚನೆ ಮಾಡಿ. ಇದು ನಮ್ಮ ಕಳಕಳಿಯ ಮನವಿ.